ಸಹಕಾರಿ ಕ್ಷೇತ್ರದಲ್ಲಿ ಯಾವಾಗಲೂ ಕೆಎನ್ ರಾಜಣ್ಣ ಅವರೇ ಕಿಂಗ್. ಸತತ 7ನೇ ಬಾರಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಪಟ್ಟ ರಾಜಣ್ಣ ಮುಡಿಗೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆಯ್ಕೆ ಬೆನ್ನಲ್ಲೇ ರಾಜಣ್ಣಗೆ ಮತ್ತೆ ಸಚಿವ ಸ್ಥಾನ ಸಿಗುತ್ತಾ? ಮಾಜಿ ಸಚಿವ ಕೆಎನ್ ರಾಜಣ್ಣ ಸಹಕಾರಿ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ ಧುರೀಣರಾಗಿದ್ದಾರೆ. ತವರು ಜಿಲ್ಲೆ ತುಮಕೂರಿನಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆದ ಹಿಡಿತವನ್ನ ಸಾಧಿಸಿದ್ದಾರೆ. ತುಮಕೂರು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಕಳೆದ 6 ಅವಧಿಗೆ ರಾಜಣ್ಣನೇ ಆಯ್ಕೆಯಾಗಿ ಕಿಂಗ್ ಆಗಿದ್ರು. ಆದರೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಹೊತ್ತಲ್ಲಿ ರಾಜಣ್ಣ ಸಚಿವ ಸ್ಥಾನವನ್ನ ಕಳೆದುಕೊಂಡಿದ್ದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಪಟ್ಟವು ಹೋಗುತ್ತೆ ಅನ್ನೋ ಮಾತುಗಳು ಕೇಳಿಬಂದಿದ್ವು. ಆದರೆ ಸಚಿವ ಸ್ಥಾನ ಹೋದ ಮೇಲೂ ಸಹಕಾರಿ ಕ್ಷೇತ್ರದಲ್ಲಿ ರಾಜಣ್ಣ ಮಾಡಿರೋ ಸಾಧನೆಗೆ ಸಹಕಾರಿಗಳು ರಾಜಣ್ಣ ಅವರನ್ನ ಕೈ ಹಿಡಿದಿರೋದ್ರಿಂದ ಕೆಎನ್ ರಾಜಣ್ಣ ಅವರೇ ಸತತ 7ನೇ ಬಾರಿಯೂ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ಈ ಮೂಲಕ ರಾಜಣ್ಣ ಹೊಸ ದಾಖಲೆಯನ್ನೇ ನಿರ್ಮಿಸಿದ್ದಾರೆ. ತುಮಕೂರು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಚುನಾವಣೆಗೆ ತೀವ್ರ ಹಣಾಹಣಿ ಏರ್ಪಾಟಾಗಿತ್ತು. 14 ನಿರ್ದೇಶಕ ಚುನಾವಣೆಗೆ 10 ತಾಲೂಕಿನಿಂದಲೂ ನಾಮಪತ್ರವನ್ನ ಸಲ್ಲಿಸಿದ್ದು ಅದರಲ್ಲಿ 8 ಮಂದಿ ರಾಜಣ್ಣ ಬೆಂಬಲಿಗರು ಅವಿರೋಧವಾಗಿ ಆಯ್ಕೆಯಾಗಿದ್ರೆ ಉಳಿದ 6 ನಿರ್ದೇಶಕ ಸ್ಥಾನಗಳಿಗೆ ಕಳೆದ ಆಗಸ್ಟ್ 24ರಂದು ಚುನಾವಣೆ ನಡೆದಿದ್ದು ಅಂದೇ ಚುನಾವಣಾ ಫಲಿತಾಂಶ ಹೊರಬಿದ್ದಿದ್ದು ತುಮಕೂರು ಜಿಲ್ಲೆಯ ಎಲ್ಲಾ 10 ತಾಲೂಕುಗಳಲ್ಲಿಯೂ ಕೆಎನ್ ರಾಜಣ್ಣ ಬೆಂಬಲಿಗರ ತಂಡ ಗೆದ್ದು ಬೀಗಿತ್ತು. ಇಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಅಧ್ಯಕ್ಷ ಸ್ಥಾನಕ್ಕೆ ರಾಜಣ್ಣ ಒಬ್ಬರೇ ನಾಮಪತ್ರವನ್ನ ಸಲ್ಲಿಸಿದ್ರಿಂದ ರಾಜಣ್ಣ ಅವರೇ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ರಾಜಣ್ಣ ಅವರೇ ಸಹಕಾರಿ ಕ್ಷೇತ್ರದಲ್ಲಿ ಸಾರ್ವಭೌಮ ಆಗಿದ್ದಾರೆ. ಇನ್ನು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕುಣಿಗಲ್ ಶಾಸಕ ರಂಗನಾಥ್, ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹಾಗೂ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಿಂದ ಮಾಜಿ ಸಚಿವ ಮಾಧುಸ್ವಾಮಿ ಬೆಂಬಲಿಗರನ್ನ ಡಿಸಿಸಿ ಬ್ಯಾಂಕ್ ಅಖಾಡಕ್ಕೆ ಇಳಿಸಲಾಗಿತ್ತು. ಆದರೆ ಜಿಲ್ಲೆಯ 10 ತಾಲೂಕುಗಳಲ್ಲಿಯೂ ರಾಜಣ್ಣ ಬೆಂಬಲಿಗರ ತಂಡವೇ ಗೆದ್ದು ಬೀಗಿದ್ದು ರಾಜಣ್ಣ ಬೆಂಬಲಿಗರ ಮುಂದೆ ಪ್ರತಿಸ್ಪರ್ಧಿಗಳು ಸೋಲನ್ನ ಅನುಭವಿಸುವಂತಾಗಿದ್ದು ರಾಜಣ್ಣ ಅವರ ವರ್ಚಸ್ಸು ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿದೆ. ಇನ್ನು ರಾಜಣ್ಣ ಅವರೇ ಡಿಸಿಸಿ ಬ್ಯಾಂಕ್ ಪಟ್ಟವನ್ನ ಅಲಂಕರಿಸುತ್ತಿದ್ದಂತೆ ಬೆಂಬಲಿಗರು ಪಟಾಕಿ ಸಿಡಿಸಿ ರಾಜಣ್ಣಗೆ ಬೃಹತ್ ಹಾರ ಹಾಕಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಇನ್ನು ಈ ವೇಳೆ ಮಾತನಾಡಿದ ರಾಜಣ್ಣ, ಪ್ರತಿ ಬಾರಿಯೂ ಅವಿರೋಧವಾಗಿ ಆಯ್ಕೆ ಆಗ್ತಾ ಇದೆ. ಅದರಂತೆ ಈ ಬಾರಿಯೂ ಆಯ್ಕೆಯಾಗಿದ್ದು ನನ್ನನ್ನ ಆಯ್ಕೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಅಲ್ಲದೆ ನನ್ನ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸುತ್ತೇನೆ ಎಂದು ಹೇಳಿದ್ದಾರೆ. ಈ ದಿವಸ ತುಮಕೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಮುಂದಿನ 5 ವರ್ಷದ ಅವಧಿಗೆ ಪದಾಧಿಕಾರಿಗಳ ಚುನಾವಣೆಯನ್ನ ಚುನಾವಣಾಧಿಕಾರಿಗಳು ನಿಗದಿಪಡಿಸಿದರು. ಆ ನಿಗದಿಯಂತೆ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳು ಕೂಡ ಅವಿರೋಧವಾಗಿ ಮುಂದಿನ 5 ವರ್ಷದ ಅವಧಿಗೆ ಅಧ್ಯಕ್ಷರನ್ನಾಗಿ ನನ್ನನ್ನು, ಉಪಾಧ್ಯಕ್ಷರಾಗಿ ಸನ್ಮಾನ್ಯ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ಜಿ.ಜೆ. ರಾಜಣ್ಣವರನ್ನು ಆಯ್ಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವಿರೋಧವಾಗಿ ಆಯ್ಕೆ ಮಾಡಿದಂತಹ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರುಗಳಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಮತ್ತು ಈ ಚುನಾವಣೆ ಪ್ರಕ್ರಿಯೆಯನ್ನು ಪ್ರಾರಂಭದಿಂದ ಇಲ್ಲಿನವರೆಗೆ ನಿರ್ದೇಶಕರ ಚುನಾವಣೆ ಇರ್ಬೋದು, ಪದಾಧಿಕಾರಿಗಳ ಚುನಾವಣೆ ಇರ್ಬೋದು, ಇವೆಲ್ಲವನ್ನು ಕೂಡ ಸುಸೂತ್ರವಾಗಿ ನಮ್ಮ ತುಮಕೂರಿನ ಉಪವಿಭಾಗಾಧಿಕಾರಿಗಳು ಈ ಒಂದು ಚುನಾವಣೆ ಪ್ರಕ್ರಿಯೆಯನ್ನು ಸುಸೂತ್ರವಾಗಿ ನಡೆಸಿರ್ತಕ್ಕಂಥದ್ದು. ಅವ್ರಿಗೂ ಕೂಡ ನಾನು ಆಡಳಿತ ಮಂಡಳಿಯ ಪರವಾಗಿ, ಬ್ಯಾಂಕಿನ ಪರವಾಗಿ ಅಭಿನಂದನೆಗಳನ್ನು, ಧನ್ಯವಾದವನ್ನು ಕೂಡ ಅರ್ಪಿಸ್ತೇನೆ. ನಾನೀಗಾಗಲೇ ಭಾವಿಸಿದ ಹಾಗೆ ಯಾರೇ ಒಬ್ಬ ಮನುಷ್ಯನಿಗೆ ಅಧಿಕಾರ ಬಂದಾಕ್ಷಣಕ್ಕೆ ಕಿರೀಟ ಏನು ಬರೋದಿಲ್ಲ. ಅಧಿಕಾರ ಅಂತಕ್ಕಂಥದ್ದು ಅವರಿಗೆ ಹೆಚ್ಚು ಜವಾಬ್ದಾರಿಯನ್ನು ಅವರ ಮೇಲೆ ಸೃಷ್ಟಿ ಆಗುತ್ತೆ ಅಂತಕ್ಕಂಥದ್ದನ್ನು ನಾನು ಹಿನ್ನೆಲೆಯಲ್ಲಿ
ಮುಂದಿನ ದಿನಮಾನಗಳಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ರೈತಾಪಿ ಕುಟುಂಬದವರು ಕೂಡ ಆರ್ಥಿಕವಾಗಿ ಹೆಚ್ಚು ಶಕ್ತಿಯನ್ನು ಗಳಿಸ್ತಕ್ಕಂಥದ್ದಕ್ಕೆ ಪೂರಕವಾಗಿ ನಾನು ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಡಿಸಿಸಿ ಬ್ಯಾಂಕ್ನ ನಮ್ಮಿಂದ ಕಿತ್ಕೊಳ್ಬೇಕು ಅಂತೇಳಿ ಸ್ಪೆಷಲಿ ಈ ಚುನಾವಣೆಯಲ್ಲಿ ತುಂಬ ಕಸರತ್ತಾಯಿತು. ಬೇರೆ ನನಗೇನು ಆ ಥರದಲ್ಲಿ ಯಾವುದೂ ಗಮನಕ್ಕೆ ಬಂದಿಲ್ಲ. ಕಸರತ್ತು ಯಾರು ಮಾಡಿದಾರೋ, ಏನು ಮಾಡಿದಾರೋ, ಕಿತ್ಕೊಳ್ಳೋರು ಯಾರೋ, ತಗೊಳ್ಳೋರು ಯಾರೋ, ಅಂತಿಮವಾಗಿ ಮತದಾರರ ಒಲವು ಯಾರ ಕಡೆ ಇರುತ್ತೆ ಅವ್ರ ಕಡೆ ಅಧಿಕಾರ ಇರುತ್ತೆ. ಯಾವಾಗಲೂ ರಾಜಕಾರಣದಲ್ಲಿ ಅಧಿಕಾರ ಇರೋನಿಂದ ಇಲ್ಲದೆ ಇರೋನು ತೆಗೆದುಕೊಳ್ಳುವಂಥ ಪ್ರಯತ್ನ, ಅಧಿಕಾರ ಇರೋನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ನಿರಂತರವಾಗಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೀತಕ್ಕಂಥದ್ದು. ನಾನು ಯಾರನ್ನು ಕೂಡ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು ಅಂತ ಯಾರನ್ನು ದೂಷಿಸೋದು ಇಲ್ಲ. ನಮಗೆ ಈ ಒಂದು ಸಹಕಾರಿ ಆಂದೋಲನದಲ್ಲಿ ಕಳೆದ 50 ವರ್ಷದಿಂದ ಸಹಕಾರಿ ಆಂದೋಲನದಲ್ಲಿ 50 ವರ್ಷಗಳಿಂದನೂ ಕೂಡ ನಾನು ಈ ಒಂದು ಸಹಕಾರಿ ರಂಗದಲ್ಲಿ ಕೆಲಸ ಮಾಡಿ ಕೊಟ್ಟಂಥ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಿದ್ದೇನೆ ಅಂತಕ್ಕಂಥ ವಿಶ್ವಾಸ ನನ್ನಲ್ಲಿ ಇದೆ. ನಾನು ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷ ಇರ್ಬೋದು, ತುಮಕೂರು TAPCMSನ ಅಧ್ಯಕ್ಷ ಇರ್ಬೋದು, ಎಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಇರ್ಬೋದು, ಮತ್ತು ನಮ್ಮ ನಾಪ್ಸ್ಕಾಮಿನ ಉಪಾಧ್ಯಕ್ಷ ಬಾಂಬೆನಲ್ಲಿರ್ಬೋದು. ಯಾವುದೇ ಒಂದು ಜವಾಬ್ದಾರಿ ಬಂದಾಗ ನಾನು ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಿದ್ದೇನೆ ಅಂತಕ್ಕಂಥ ವಿಶ್ವಾಸ ನನ್ನಲ್ಲಿದೆ. ಇನ್ನು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ರಾಜಣ್ಣ ಅವರನ್ನ ಸೋಲಿಸಲು ತೆರೆಮರೆಯಲ್ಲಿ ಷಡ್ಯಂತ್ರವನ್ನ ಹೆಣೆಯಲಾಗ್ತಾ ಇತ್ತು. ಅಲ್ಲದೆ ರಾಜಣ್ಣ ವಿರುದ್ಧ ಮಾಧುಸ್ವಾಮಿ, SR ಶ್ರೀನಿವಾಸ, ಕುಣಿಗಲ್ ರಂಗನಾಥ್ ಅವರು ತಮ್ಮ ಬೆಂಬಲಿಗರನ್ನ ಕಣಕ್ಕಿಳಿಸಿದ್ರು ಕೂಡ ರಾಜಣ್ಣ ಅವರೇ ಕಿಂಗ್ ಆಗಿ ಭರ್ಜರಿ ಜಯಶೀಲರಾಗಿದ್ದು, ಈ ಮೂಲಕ ರಾಜಣ್ಣ ತಮ್ಮ ವರ್ಚಸ್ಸನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ಸಾಬೀತುಪಡಿಸಿದ್ದಾರೆ. ಇತ್ತ ಸಚಿವ ಸ್ಥಾನವನ್ನ ಕಳೆದುಕೊಂಡ ಬಳಿಕವೂ ರಾಜಣ್ಣ ಡಿಸಿಸಿ ಪಟ್ಟವನ್ನ ಅಲಂಕರಿಸುವ ಮೂಲಕ ತನ್ನ ವಿರೋಧಿಗಳಿಗೆ ತಕ್ಕ ಪಾಠವನ್ನ ಕಲಿಸಿದ್ದು, ಈ ಮೂಲಕ ರಾಜಣ್ಣ ಅವರೇ ಸಹಕಾರಿ ಕ್ಷೇತ್ರದಲ್ಲಿ ಸಾರ್ವಭೌಮ ಆಗಿದ್ದಾರೆ. ರಾಜಣ್ಣ ಅವರು ತಮ್ಮ ವರ್ಚಸ್ಸನ್ನ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಮೂಲಕ ಸಾಬೀತುಪಡಿಸಿದ್ದು, ಇತ್ತ ರಾಜಣ್ಣ ಅಭಿಮಾನಿಗಳು ರಾಜಣ್ಣಗೆ ಮರಳಿ ಸಚಿವ ಸ್ಥಾನ ನೀಡಬೇಕೆಂದು ಪಟ್ಟು ಹಿಡಿದಿದ್ದಲ್ಲದೆ ಸಾಲು ಸಾಲು ಪ್ರತಿಭಟನೆಗಳನ್ನ ನಡೆಸುತ್ತಲೇ ಇದ್ದಾರೆ. ಈ ಎಲ್ಲ ಬೆಳವಣಿಗೆಯನ್ನ ಕಂಡು ರಾಜಣ್ಣ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮರಳಿ ಸಚಿವ ಸ್ಥಾನವನ್ನ ನೀಡುತ್ತಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.